ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಃ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರ ಮೃತ್ಯುರ್ನಮಾಮ್ಯಹಂ. CS ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಕಟಕ ರಾಶಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭದಾಯಕವಾಗುವಂತಹದ್ದು, ಕೆಲಸ ಕಾರ್ಯಗಳಾಗುವಂತಹದ್ದು. ನೀವೇನು ಸರ್ಕಾರದಿಂದ ಕೆಲಸಗಳಾಗುವಂತ ಹೋಗ್ತೀರಿ, ಎಲ್ಲ ಸುಲಭವಾಗಿ ಕೆಲಸ ಕಾರ್ಯಗಳಾಗ್ತದೆ. ಇದು ಕಟಕ ರಾಶಿಯವರಿಗೀಗ. ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ರವಿ ಪ್ರವೇಶ ಮಾಡೋದ್ರಿಂದ, ರವಿ ಬರೋಣದಿಂದ ಭಾಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ನಿಮ್ಮ ಪ್ರಯತ್ನ ಶ್ರಮ ಹಾಕಬೇಕು, ಸುಮ್ಮನೆ ಆಲಸ್ಯದಿಂದ ಮಾಡೋಕ್ಕೆ ಹೋಗಬಾರ್ದು. ಶ್ರಮ ಹಾಕಬೇಕು. ನಿಮ್ಮ ಏನು ಕೆಲಸಗಳಾಗಿದೆ ಶ್ರಮ ಹಾಕಬೇಕು. ಕಾರಣ ಏನಪ್ಪ, 2ನೇ ಮನೆ ಕೇತುನ ಕೂತಿರ್ತಾನೆ. ಹಾಗಾಗಿ ನಿಮ್ಮ ಪ್ರಯತ್ನ ಇಲ್ಲದೆ ಹೋದರೆ ಕೆಲಸಗಳು ಆಗೋದಿಲ್ಲ. ಯಾಕೆಂದರೆ ಒಳ್ಳೆ ಫಲ ಕೊಡಬೇಕು ಅಂತ ರವಿ ಬಂದ್ರೂ ಕೇತು ಬಿಟ್ಕೊಡೋದಿಲ್ಲ. ಹಾಗಾಗಿ ತೊಂದರೆಗಳಾಗ್ತದೆ. ಅತಿ ಹೆಚ್ಚು ಜಾಗ್ರತೆಯಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಕೆಲಸ ಕಾರ್ಯಗಳಲ್ಲಿ. ಏಕೆ ನಿಮ್ಮ ಕೆಲಸವನ್ನು ಪರೀಕ್ಷೆ ಮಾಡುವಂಥ ಕಾಲ ಇವಾಗ. ಹಾಗಾಗಿ ಹೆಚ್ಚು ಗಮನವನ್ನು ಕೊಡಿ. ಮತ್ತು ಹೊಸ ಉದ್ಯೋಗಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದೀರಿ ಅವರಿಗೆ ರವಿಯಿಂದ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತದೆ, ಒಳ್ಳೆಯ ಫಲಗಳಾಗುತ್ತದೆ. ಮತ್ತು ವಿವಾಹ ಕಾರ್ಯಗಳಿಗೆ ಒಳ್ಳೆ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ. ವಿವಾಹಕ್ಕೆ ಯಾರನ್ನ ಪ್ರಯತ್ನ ಪಡೋರಿದ್ರೆ ಅದು ಸಹ ಹೆಚ್ಚು ಅನುಕೂಲವಾಗ್ತದೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಪರೀಕ್ಷೆ ಮಾಡ್ತಾರೆ. ಇವಾಗ ಉದ್ಯೋಗ ಸ್ಥಳ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ದೊಡ್ಡ ದೊಡ್ಡ ಅಧಿಕಾರಿ ನಿಮ್ಗೆ ನೋಡ್ತಿರ್ತಾರೆ, ಹೇಗೆ ಮಾಡ್ತಾನೆ ಏನು ಅಂತ. ಹಾಗಾಗಿ ಆ ಕೆಲಸ ಕಾರ್ಯಗಳನ್ನು ಆದಷ್ಟು ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ಆಲಸ್ಯವನ್ನು ಮಾಡಬಾರ್ದು, ಸೋಮಾರಿತನ ಮಾಡಬಾರ್ದು, ಉದಾಸೀನ ಮಾಡಬಾರ್ದು, ಅಹಂಕಾರ ಮಾಡಬಾರ್ದು. ಇದರಿಂದ ಭಾಳ ಏಟಾಗ್ತದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಮೈ ತುಂಬ ಕಣ್ಣಂತೀವಲ್ಲ, ಹಾಗೆ ನೋಡಿಕೊಂಡಿರ್ಬೇಕು, ಕೆಲಸ ಮಾಡಬೇಕಾಗ್ತದೆ. ಮಾಡಿದ್ರೆ ನಿಮಗೆ ಶಿವಫಲ ಬಹಳ ಚೆನ್ನಾಗಿದೆ. ಸ್ವಲ್ಪ ಶರೀರಕ್ಕೆ ಪೆಟ್ಟಾಗುವಂಥ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆದಷ್ಟು ವೆಹಿಕಲ್ ಓಡಿಸ್ಬೇಕಾದ್ರೆ, ಮೆಟ್ಲತ್ಬೇಕಾದ್ರೆ, ಇಳಿಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಸ್ವಲ್ಪ ಒಂದು ಪೆಟ್ಟಾಗೋ ಚಾನ್ಸ್ ಇರ್ತದೆ. ಸಣ್ಣ ಪುಟ್ಟಾದರೆ ಪರವಾಗಿಲ್ಲ, ದೊಡ್ಡದು ಮಾಡ್ಕೊಳಕ್ಕೆ ಹೋಗಬಾರ್ದು. ನಿಮ್ಮ ಆಸ್ತಿ, ಮನೆ, ಭೂಮಿ ಸಂಪಾದನೆ ಮಾಡುವಂಥ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಈ ತಿಂಗಳು ಶುರು ಮಾಡಿರಿ, ಒಳ್ಳೆ ಫಲ ಬರುತ್ತೆ. ಯಾಕೆಂದರೆ ಚೆನ್ನಾಗಿದೆ. ಗುರು ಇದನ್ನ ಕೂತಿದ್ದೆ, ರಾಶಿಯಲ್ಲಿ ಕೂತಿದ್ದಾನೆ. ದ್ವಿತೀಯಕ್ಕೆ ರವಿ ಬಂದು ಕೂತಿದ್ದಾನೆ. ಸ್ವಕ್ಷೇತ್ರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಒಳ್ಳೆ ಫಲ ಇದೆ. ನಿಮ್ಮ ಪ್ರಯತ್ನವನ್ನು ಮಾಡಿಕೊಂಡ್ರೆ, ಮಾಡಬೇಕು ಅನ್ನೋ ಆಸೆ ಪಟ್ಟರೆ ಎಲ್ಲ ಕೈಗೂಡ್ತದೆ. ಮತ್ತು ಕೈಗೂಡುವಂಥ ಕಾಲ ಭಾಳ ಚೆನ್ನಾಗಿ ಬಂದುಬಿಟ್ಟಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ವಿನಃ ದೊಡ್ಡ ತೊಂದರೆಗಳಾಗುವ ಚಾನ್ಸಸ್ ಯಾವುದೂ ಇಲ್ಲ ನಿಮಗೆ. ಮತ್ತು ಪತಿ ಪತ್ನಿಯರ ಆರೋಗ್ಯದ ಸ್ವಲ್ಪ ಎಚ್ಚರವನ್ನು ಇರಬೇಕಾಗ್ತದೆ. ಫುಡ್ ಅವಾಯ್ಡ್ ಮಾಡ್ಕೋಬೇಕಾಗಿದೆ. ಫುಡ್ ನೋಡಿಕೊಂಡು ಸರಿಯಾದ ಫುಡ್ ತೊಗೋಬೇಕಾಗ್ತದೆ. ಯಾಕೆಂದರೆ ಫುಡ್ ಪಾಯ್ಸನ್ ಆಗೋ ಚಾನ್ಸ್ ಇರ್ತದೆ. ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಹೊಸ ವ್ಯಾಪಾರ, ಹೊಸ ವ್ಯವಹಾರಗಳು ಮಾಡಬೇಕು ಅನ್ನೋರು ಇದ್ದರೆ ಇವಾಗ ಅವ್ರಿಗೆ ಭಾಳ ಚೆನ್ನಾಗಿದೆ. ಪ್ರಾರಂಭ ಮಾಡಿ, ಅದರಲ್ಲಿ ಉನ್ನತ ಸ್ಥಾನಕ್ಕೆ ಇರ್ತೀರಿ, ಕೈಗೂಡುತ್ತದೆ, ಧನ ಲಾಭಗಳಾಗೋದು ಚೆನ್ನಾಗಿರ್ತದೆ. ಮತ್ತು ಒಳ್ಳೆ ಧನ ಲಾಭವನ್ನು ಸಂಪಾದನೆ ಮಾಡುವಂಥ ಚಾನ್ಸ್ ಚೆನ್ನಾಗಿ ಸಿಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಶುಭ ಕಾಲ. ಅದೇ ನೋಡಿ, ಲಗ್ನದಲ್ಲಿ ಗುರು ಕೂತಿದ್ದಾನೆ, ವಿಶೇಷವಾಗಿ ರವಿ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಫಲ ಬರುವಂಥ ಚಾನ್ಸ್. ನೀವು ಕೇಳಷ್ಟು ನಂಬರ್ಗಳು ಅನುಕೂಲ ಆಗ್ತದೆ. ಒಳ್ಳೆಯ ಕಾಲೇಜು ಸೀಟುಗಳು ಮತ್ತು ಸ್ಕಾಲರ್ಶಿಪ್ಗಳು ಸಿಗುವಂತಹದ್ದು ಭಾಳ ಗೌರವವಾಗಿ ಬರುವಂತಹ ಚಾನ್ಸ್ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಅತ್ಯುತ್ತಮ ಕಾಲವಾಗಿದೆ. ಮತ್ತು ಹೊಸ ಹೊರದೇಶಗಳು ಓದುವಂತಹ ಚಾನ್ಸ್ ಸಿಗ್ತಾಯಿದೆ. ಯಾಕೆ ನೀವು ಕೂತ್ಕೋಬೇಕಟ್ಟೆ. ಕಟಕ ರಾಶಿ ಮೇನ್ ಆಲಸ್ಯ ಮಾಡಬಾರ್ದು, ನುಗ್ಗಬೇಕು. ಕೆಲಸ ಕಾರ್ಯ ಫಾಸ್ಟಾಗಿ ನಿಂತರೆ, ಪಾದರ ಸೈದಂಗಿದ್ದರೆ ನಿಮ್ಮ ವಿದ್ಯೆಗಳು ಬಹಳ ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಎಲ್ಲ ಸಹಾಯ ಸಿಗ್ತದೆ ನಿಮಗೆ ಓದ್ತೀನಿ ಅನ್ನೋರಿಗೆ ಇವಾಗ. ಮತ್ತು ಹೊಸ ಉದ್ಯೋಗ ಮಾಡಬೇಕು ಅನ್ನೋ ಆಸೆ ಬಂದರೆ ಅವ್ರಿಗೂ ಸಹ ಉದ್ಯೋಗ ಸಿಗ್ತದೆ. ಉದ್ಯೋಗಗಳಲ್ಲಿ ಭರ್ತಿಗಳಾಗುವಂತಹದ್ದು, ಒಳ್ಳೆ ಅಧಿಕಾರ ಪ್ರಾಪ್ತವಾಗುವಂಥದ್ದು ಭಾಳ ಚೆನ್ನಾಗಿದೆ. ಮತ್ತು ಬ್ಯಾಂಕು, ಫೈನಾನ್ಸ್, ಸಾಲದ ವ್ಯವಹಾರಗಳಲ್ಲಿ ಸ್ವಲ್ಪ ಹಾನಿಯಾಗ್ತದೆ, ಹೋಗಬಾರ್ದು. ಯಾಕೆ? ವ್ಯಯಸ್ಥಾನದಲ್ಲಿ ಕುಜ ಕೂತಿದ್ದಾನೆ. ಸೊ ಬರುವಂತಹ ದುಡ್ಡು ಕಾಸು ಉಳಿಯೋದಿಲ್ಲ. ಆದಷ್ಟು ಯಾವುದಕ್ಕೆ? ಸಾಲದ ವ್ಯವಹಾರ, ಬ್ಯಾಂಕ್ ವ್ಯವಹಾರದಲ್ಲಿ ಶ್ಯೂರಿಟಿ ಕೊಡುವಂತಹದ್ದು, ಫೈನಾನ್ಸ್ ವ್ಯವಹಾರವನ್ನು ಮೈ ಮೇಲೆ ಹಾಕೊಳ್ಳುವಂತಹ ಮಾಡಿಕೊಂಡ್ರೆ ತೊಂದರೆಗಳಾಗ್ತದೆ. ಬಹಳ ಎಚ್ಚರದಿಂದ ನೋಡ್ಕೋಬೇಕು ಈ ತಿಂಗಳಲ್ಲಿ ನೀವು. ಮತ್ತು ಶುಕ್ರ ಅನುಗ್ರಹ ಭಾಳ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ತಾಯಿಯ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ.
ತಾಯಿಯಲ್ಲಿಯೂ ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಮತ್ತು ತಾಯಿಯ ಹೆಸರಲ್ಲಿ ಏನು ಕೆಲಸ ಕಾರ್ಯ ಮಾಡೋದು ಅನುಕೂಲವಾಗ್ತದೆ. ವಿಶೇಷವಾಗಿ ತಾಯಿಯ ಆಶೀರ್ವಾದವನ್ನು ತಗೊಳ್ಳಿ, ಭಾಳ ಅನುಕೂಲವಾಗ್ತದೆ. ಮತ್ತು ವಿದ್ಯಾಯೋಗ ಆಗೋ ವಾಹನ ಯೋಗಗಳು, ಬಂಧುಗಳಿಂದ ಸಹಾಯವಾಗುವಂಥ ಯೋಗ ಚೆನ್ನಾಗಿದೆ ನೋಡಿ. ಎಲ್ಲ ಒಟ್ಟಿಗೆ ಬರಲ್ಲ, ಇದು ಬಂದಿದೆ ನಿಮಗೆ ಸರಿ. ವಿದ್ಯಾನ ಚೆನ್ನಾಗಿರ್ತದೆ, ಒಳ್ಳೆ ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಬಂಧುಗಳು ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ನಿಮ್ಮ ಜೀವನ ಪರಿಸ್ಥಿತಿಯನ್ನು ಒಳ್ಳೆ ಉತ್ತಮ ಸ್ಥಾನಕ್ಕೆ ತರುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ. ಮನೆಯಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ಮಂಗಳ ಕಾರ್ಯಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಉದ್ಯೋಗ ಸ್ಥಳ ಅಥವಾ ಉದ್ಯೋಗ ಚೇಂಜ್ ಮಾಡಬೇಕು ಅಂದರೆ, ಅಥವಾ ಮನೆ ಸ್ಥಳವನ್ನು ಚೇಂಜ್ ಮಾಡಬೇಕು ಅಂದರೆ ಈಗ ಒಳ್ಳೆ ಸಕಾಲ ಆಗಿದೆ. ಹಾಗಾಗಿ ಅದನ್ನು ಬದಲಾಯಿಸ್ಬೋದು, ತೊಂದರೆ ಇಲ್ಲ. ಈಗ ಬರುವ ಹಣವು ನಿಮ್ಮ ಶ್ರಮದಿಂದ ಬರುವಂತಹದ್ದು. ನೀವೇನು ಕಷ್ಟವೆದ್ದು ದುಡಿತೀರಿ ಆ ದುಡ್ಡು ಬರುವಂತಹದ್ದು. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಮತ್ತು ಸ್ತ್ರೀಯರು ಕೆಲವು ವಿಚಾರ ಶತ್ರುಗಳಾಗ್ತಾರೆ, ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ಸ್ತ್ರೀಯರಿಂದ ಮೋಸ ಹೋಗುವಂಥ ಚಾನ್ಸಸ್, ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ. ನಿಮ್ಮ ವಾಹನಗಳನ್ನು ಬೇರೆಯವರಿಗೆ ಏನಾರು ಕೊಟ್ಟರೆ ಬಹಳ ತೊಂದರೆ ಸಿಗಾಕೊಂತೀರಿ. ನಿಮ್ಮ ವಾಹನವನ್ನು ಯಾರೂ ಕೊಡಬಾರ್ದು. ಆ ವಾಹನ ತೊಗೊಂಡಾಗ ಅವ್ರು ತೊಂದರೆ ಮಾಡಿಕೊಂಡು ನಿಮಗೆ ಕೆಟ್ಟದ್ದು ಬರ್ತದೆ. ಭಾಳ ಹುಷಾರಾಗಿರಬೇಕಾದ್ರೆ. ನೀಚ ಜನರಿಗೆ ಸಹಾಯ ಮಾಡೋಕ್ಕೆ ಹೋಗಬಾರ್ದು. ಯಾರು ವಾಪಸ್ ಕೊಡೋಲ್ಲ ಅಂತ ಇರ್ತಾರೆ, ಅಯೋಗ್ಯ ಇರ್ತಾರೆ, ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಸಾಲವನ್ನು ಕೊಡೋಕ್ಕೆ ಹೋಗಬಾರ್ದು. ಮತ್ತು ಅಕ್ಕಪಕ್ಕದವ್ರಿಗೆ ವಿರೋಧ ಮಾಡ್ಕೋಬೇಡಿ. ಯಾರ ಹತ್ರ ಆಗಲಿ ಹೆಚ್ಚು ಮಾತು ಕಮ್ಮಿ ಮಾಡಿ. ಯಾಕೆಂದರೆ ಮಾತಲ್ಲಿ ಕೋಪ ಕಮ್ಮಿ ಮಾಡಿ. ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಿರಲ್ಲ, ಭಾಳ ಕಷ್ಟ ನಿಮ್ಮ ಹತ್ರಕ್ಕೆ. ಆ ಮಾತಾಡೋದಕ್ಕೆ ಒಂದು ವಿನಯತೆ ಇಲ್ಲ. ಆದ್ದರಿಂದ ಅಕ್ಕಪಕ್ಕದಲ್ಲಿ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಜಗಳಾಗುತ್ತದೆ. ಅದನ್ನ ಮಾತನ್ನು ಸ್ವಲ್ಪ ಮೌನ ಆಗಿಬಿಟ್ರೆ ಯಾವ ಕಾರಣಕ್ಕೂ ತೊಂದರೆ ಇಲ್ಲ. ಮತ್ತು ಅನಾವಶ್ಯಕವಾದ ಖರ್ಚುಗಳ ಕಡಿವಾಣ ಹಾಕಿ, ಬೇಡವಾದ ವಸ್ತುಗಳನ್ನು ಬೇಡವಾದ ವ್ಯಕ್ತಿಗಳಿಗೆ ಕೊಡೋದು ಮಾಡೋದು ಎಲ್ಲ ಮಾಡೋಕ್ಕೆ ಹೋದರೆ ವಿಪರೀತ ಖರ್ಚಾಗ್ತದೆ, ಬಂದಿದ್ದೇನು ಉಳಿಯೋದಿಲ್ಲ. ಹಾಗಾಗಿ ಈ ಗುರು ಬಂದಿರೋದ್ರಿಂದ ಒಳ್ಳೆ ಫಲವನ್ನು ತಗೋಬೇಕು ಈ ಕಟಕರಾಶಿಯವರು. ನಿಮ್ಮ ಅಭಿವೃದ್ಧಿಗೆ, ಆರೋಗ್ಯ ಇಂಪ್ರೂವ್ಮೆಂಟಿಗೆ, ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಿಗೆ ಒಂದು ಇಂಪ್ರೂವ್ಮೆಂಟ್ಗೆ, ಕೋಪತಾಪ ಕಡಿಮೆ ಆಗೋದಕ್ಕೆ ಮುಖ್ಯವಾಗಿ ಶನಿ ಮತ್ತು ಕುಜ ಶಾಂತಿಯನ್ನು ಮಾಡುವಂತಹದ್ದು. ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಒಂದು 21 ನಮಸ್ಕಾರ ಮಾಡಿ ಬರುವಂಥ ಶನಿ ಕುಜ ಗ್ರಹಗಳಿಗೆ ನಮಸ್ಕಾರ ಮಾಡುವಂತಹದ್ದು. ವಿಶೇಷವಾಗಿ ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ತೊಗರಿಬೇಳೆ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಬಹಳ ಅನುಕೂಲವಾಗ್ತದೆ. ಸೊ ಯಾವತ್ತೊಂದು ಶನಿವಾರನೋ ಅಥವಾ ಮಂಗಳವಾರನೋ ಹೋಗಿ ದಾನ ಕೊಟ್ಟು ಬನ್ನಿ. ಭಾಳ 4 ವಾರ ಬಂದೇ ಬರ್ತದೆ. ಆ 4 ವಾರ ದಾನ ಕೊಟ್ಟರೆ ಎಲ್ಲ ಕಷ್ಟಗಳ ಪರಿಹಾರವಾಗಿ ಶುಭದಿಂದ ಸೆಪ್ಟೆಂಬರ್ ತಿಂಗಳು ಕಳೀಬೋದು ಮತ್ತು ಲಾಭದಾಯಕವೂ ಮಾಡ್ಕೋಬೋದು. ನಮಸ್ಕಾರಗಳು.